ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಜ್ಞಾನೋಕ್ತಿಗಳ ಪುಸ್ತಕ ದ ಬುಕ್ ಆಫ್ ಪ್ರಾವರ್ಬ್ಸ್ ಮತ್ತು ಅದರಲ್ಲಿ ನಾವು 35 ಯಾಕಂದರೆ 35 ವಚನಗಳಿದೆ. ಜ್ಞಾನೋಕ್ತಿ 14ರಲ್ಲಿ ಪ್ರಾವರ್ಬ್ಸ್ 14 ಅದರಲ್ಲಿ 35 ವಚನಗಳಲ್ಲಿ ಒಂದೊಂದು ವಚನದಲ್ಲಿಯೂ ಜೀವನದ ರಹಸ್ಯ ಹೊಂದಿದೆ. 35 ಸೀಕ್ರೆಟ್ಸ್ ಆಫ್ ಲೈಫ್. ಭೂಮಿಯಲ್ಲಿ ಯಾವ ರೀತಿಯಾಗಿ ನಾವು ಬಾಳಬೇಕು ಎಂಬುದಕ್ಕೆ 35 ರಹಸ್ಯಗಳು ಈ ಅಧ್ಯಾಯದಲ್ಲಿದೆ. ಒಂದೊಂದಾಗಿ ಅದನ್ನು ನಾವು ನೋಡ್ಕೊಳ್ಳೋಣ ಬನ್ನಿರಿ. ಮೊದಲನೇದು 14ನೇ ಅಧ್ಯಾಯ ಜ್ಞಾನೋಕ್ತಿ 1ನೇ ವಚನದಲ್ಲಿ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಮೊಟ್ಟ ಮೊದಲನೇದಾಗಿ ಜೀವನದ ಮೊದಲನೇ ರಹಸ್ಯ ಜ್ಞಾನ. ಜ್ಞಾನ ಇದ್ದರೆ ಮನಸ್ಸು ಕಟ್ಟಲ್ಪಡ್ತದೆ, ಜ್ಞಾನ ಇದ್ದರೆ ಮನೆ ಕಟ್ಟಲ್ಪಡ್ತದೆ, ಜ್ಞಾನ ಇದ್ದರೆ ಸಮಾಜ ಕಟ್ಟಲ್ಪಡ್ತದೆ, ಸಭೆ ಕಟ್ಟಲ್ಪಡ್ತದೆ. ಜ್ಞಾನ ಅಂತ ಹೇಳಿದರೆ ದೇವರ ಜ್ಞಾನ, ಅಂದರೆ ದೇವರ ವಾಕ್ಯ. ದೇವರ ಜ್ಞಾನ ಅಂತ ಹೇಳಿದರೆ ಇನ್ನೊಂದು ಅರ್ಥ ಕೂಡ, ಯೇಸು ಕ್ರಿಸ್ತನೆಂಬ ದೇವರೇ ನಮಗೆ ಜ್ಞಾನ. ಹಾಗಾದರೆ ದೇವರು ನಮ್ಮ ಜೊತೆಯಲ್ಲಿದ್ದರೆ ಅದು ಜೀವನದ ರಹಸ್ಯ. ಯಾಕೆ ರಹಸ್ಯ ಅಂತ ಹೇಳ್ತೀನಿ? ಭಾಳ ಜನರು ದೇವರಿಲ್ಲದೆ ಕೂಡ ಜೀವಿಸ್ತಾ ಇದ್ದಾರೆ, ತಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಿದೆ ಅಂತ ಹೇಳ್ಬಿಟ್ಟು. ಆದರೆ 100% ನಮಗೆ ಯಶಸ್ವಿ ಆಗಬೇಕಾದ್ರೆ ಅಥವಾ ಆತ್ಮಿಕ ಯಶಸ್ವಿ ಆಗಬೇಕಾದ್ರೆ ಜ್ಞಾನ. ಎರಡನೇದಾಗಿ 2ನೇ ವಚನ, ಸರಳ ಮಾರ್ಗ. ಸರಳ ಮಾರ್ಗ, ಹೌದು, ಸರಳ ಮಾರ್ಗಿ ಅಥವಾ ಸರಳ ಮಾರ್ಗ ನಮ್ಮಲ್ಲಿರುವಾಗ ಅಂಥವರಿಗೆ ದೇವರ ಭಯ ಇರ್ತದೆ. ಅದು 2ನೇ ರಹಸ್ಯ ಅಂತ ಹೇಳ್ಬೋದು. ಜೀವನದ 2ನೇ ರಹಸ್ಯ ಸರಳ ಮಾರ್ಗಿ. 3ನೇದಾಗಿ 3ನೇ ವಚನದಲ್ಲಿ ಜ್ಞಾನದ ತುಟಿ. ಜ್ಞಾನದ ತುಟಿ, ಜ್ಞಾನಿಗಳ ತುಟಿ ಅಂದರೆ ಬಾಯಿ ಮಾತನಾಡುವುದರ ಮುಖಾಂತರವಾಗಿ ಆ ಮಾತು ಅವರನ್ನೇ ಕಾಪಾಡ್ತದೆ ಜೀವನದಲ್ಲಿ. ಆದ ಕಾರಣ ಅದು ಜೀವನದ 3ನೇ ರಹಸ್ಯ. 4ನೇದಾಗಿ ಸ್ವಲ್ಪ ಇದು ವಿಚಿತ್ರವಾಗಿದೆ. ಅದೇನೆಂದರೆ, ಎತ್ತುಗಳಿಲ್ಲದಿರುವಾಗ ಗೋದಲಿಯು ಶುದ್ಧ. ಹೌದು, ಏನಿಲ್ಲ ಅಂತ ಹೇಳಿಬಿಟ್ಟು ಆ ದಿವಸಗಳಲ್ಲಿ ಗೋದಲಿ ಶುದ್ಧವಾಗಿ ಇರ್ತಿತ್ತಂತೆ. ಅದು ಒಂದು ವಿಧವಾದ ಜೀವನ. ಇನ್ನೊಂದು, ಆದರೆ ಎತ್ತಿನ ಶಕ್ತಿಯಿಂದಲೇ ಬೆಳೆಯ ವೃದ್ಧಿ. ಆದ ಕಾರಣ ಎತ್ತಿನ ಅಂಥೇಳಿದರೆ ಒಂದು ಬಿಸ್ನೆಸ್ ಅದು ಸೂಚಿಸ್ತದೆ. ಅದರಿಂದಲೇ ಬೆಳೆಯ ವೃದ್ಧಿ. ಈಗಿನ ಕಾಲದಲ್ಲಿ ಬಿಸ್ನೆಸ್ಸು ಅಥವಾ ಕೆಲಸ ನಾವು ಮಾಡೋದರಿಂದ ನಮಗೆ ವೃದ್ಧಿ. ಆ ಕೆಲಸ ಮಾಡುವಂಥದ್ದೇ ಜೀವನದ 4ನೇ ರಹಸ್ಯ. 5ನೇ ರಹಸ್ಯ ಭಾಳ ಚೆನ್ನಾಗಿದೆ, ಸತ್ಯಸಾಕ್ಷಿ. ಭೂಮಿಯಲ್ಲಿ ನಾವು ಬಾಳುವಾಗ ಸುಳ್ಳು ಹೇಳಲೇಬೇಕು, ಅದರಿಂದಲೇ ನಮಗೆ ಪರಿಹಾರ ಅನ್ನುವಂಥವರು ಇದ್ದಾರೆ. ಆದರೆ ಸತ್ಯಸಾಕ್ಷಿ ಸುಳ್ಳಾಡನು ಅದು ಕೂಡ ಏನಾಗ್ತದೆ, ಅದು ಜೀವನದ 5ನೇ ರಹಸ್ಯ. 6ನೇದಾಗಿ ವಿವೇಕಿಗೆ ತಿಳುವಳಿಕೆಯು ಸುಲಭವಾಗಿ ದೊರೆಯುತ್ತದೆ. ವಿವೇಕತನ. ಜೀವನದ ರಹಸ್ಯ 35 ಇವೆ. ಅದರಲ್ಲಿ 6ನೇ ರಹಸ್ಯ ಏನಂದರೆ ವಿವೇಕತನ. 7ನೇದಾಗಿ, ಭೂಮಿಯಲ್ಲಿ ನಾವು ಕೆಲವು ಸಾರಿ ವಿವೇಕ ಇಲ್ಲದಂಥವ್ರ ಹತ್ರ ಹೋಗಬೇಕಾಗ್ತದೆ. ಒಂದು ವೇಳೆ ಆ ರೀತಿಯಾಗಿ ಹೋದರೆ 7ನೇ ವಚನದಲ್ಲಿ ಅಲ್ಲಿ ಏನು ನಮಗೆ ಸಿಗೋದಿಲ್ಲ, ಏನು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಸಿಗೋದಿಲ್ಲ ಅಂತ ತಿಳ್ಕೊಳ್ಳೋದು, ಅದು ಕೂಡ ಒಂದು ಅನುಭವನೇ. ಅಂಥ ಒಂದು ಅನುಭವ ಜೀವನದ ರಹಸ್ಯ. 8ನೇ ರಹಸ್ಯ
ಮಾರ್ಗ ಗ್ರಹಿಸಿಕೊಳ್ಳುವುದು ಕೂಡ ಒಂದು ಜೀವನದ ರಹಸ್ಯ. ಯಾಕಂದರೆ ಅನೇಕ ಮಾರ್ಗಗಳಿದೆ. ಆ ಮಾರ್ಗಗಳಲ್ಲಿ ಗ್ರಹಿಕೆ ಬೇಕು. ಆ ಗ್ರಹಿಕೆ ದೇವರ ಸಹಾಯದಿಂದ ನಮಗೆ ದೊರೆತಾಗ, ದೇವರಾತ್ಮನ ವಿವೇಚನೆಯಿಂದ ನಮಗೆ ಸಿಕ್ಕಿದಾಗ ಏನಾಗ್ತದೆ, ಆವಾಗ ಅದು ಜೀವನದ ರಹಸ್ಯವಾಗಿಬಿಡ್ತದೆ. 9ನೇದಾಗಿ ನಾವು ನೋಡುವಾಗ ಯಥಾರ್ಥವಂತರಲ್ಲಿ ದೇವರ ದಯೆ. ಹಾಗಾದರೆ ಯಥಾರ್ಥವಂತರಾಗಿ ಇರಬೇಕು. ಅದು ಜೀವನದ ರಹಸ್ಯ. ಆ ರಹಸ್ಯ ನಮಗೆ ಸಿಕ್ಕಿದಾಗ ಮುಂದುವರಿಯುವಂಥದ್ದು ಏನಂದರೆ ದೇವರ ದಯೆ. ದೇವರ ದಯೆ ಸಿಕ್ಕಿಬಿಡ್ತದೆ. ಅದರಲ್ಲಿ ನಾವು ಮುಂದೆ ಸಾಗಬಹುದು. ಸರಿ, ಹಾಗೆ ಮುಂದುವರಿಸೋದಾದರೆ 10ನೇ ರಹಸ್ಯ, ಜೀವನದ 10ನೇ ರಹಸ್ಯ ಏನಂತ ಹೇಳಿದರೆ, ಹೌದು, ನಮ್ಮ ಹೃದಯದಲ್ಲಿ ದುಃಖ ಅನ್ನುವಂಥದ್ದು ಇರ್ತದೆ. ಜೀವನದಲ್ಲಿ ಕಹಿ ಸಿಹಿ ಇದೆಯಲ್ವಾ? ಒಂದು ವೇಳೆ ಹೃದಯದ ವ್ಯಾಕುಲ, ಒಂದು ವೇಳೆ ದುಃಖ ನಾವು ಹಾದು ಹೋಗ್ತಾ ಇದ್ದಾಗ ಅದನ್ನು ಗ್ರಹಿಸಿಕೊಳ್ಬೇಕು. ಕೆಲವು ಸಾರಿ ಒಬ್ಬಂಟಿಗರಾಗಿರ್ತೇವೆ. ಆ ರೀತಿಯಾಗಿ ನಮ್ಮ ಹೃದಯದ ವ್ಯಾಕುಲವನ್ನು ನಾವೇ ಗ್ರಹಿಸಿಕೊಳ್ಳುವಂಥದ್ದು ಕೂಡ ಅದು ಜೀವನದ ರಹಸ್ಯವಾಗಿರ್ತದೆ. 10ನೇ ರಹಸ್ಯ. 11ನೇ ರಹಸ್ಯ ಒಂದು ನಾವು ನೋಡ್ತೇವೆ 11ನೇ ವಚನದಲ್ಲಿ. ಅതെಂದರೆ ಶಿಷ್ಟರ ಗುಡಾರ, ಅಂದರೆ ಮನೆಯನ್ನು ಸೂಚಿಸ್ತದೆ. ಆ ಮನೆಯಲ್ಲಿ ಏಳಿಗೆ ಆಗುವಂಥದ್ದು. ಯಾಕಂದರೆ ಶಿಷ್ಟತನ ಇದೆ, ದೇವರನ್ನು ನಂಬಿದ್ದಾರೆ, ಅದರಿಂದ ಆ ಮನೆಗೆ ಬರುವಂಥದ್ದು ಏಳಿಗೆ. ಆದ ಕಾರಣ ಆ ಶಿಷ್ಟತನವೇ ಆ ಜೀವನದ ರಹಸ್ಯ ಅಂತ ಹೇಳ್ಬೋದು. ಸರಿ, ಆಮೇಲೆ 12ನೇ ವಚನದಲ್ಲಿ ನೋಡುವಾಗ ಮನುಷ್ಯ ದೃಷ್ಟಿ, ಮನುಷ್ಯನ ದೃಷ್ಟಿಗೆ ಚೆನ್ನಾಗಿ ಕಾಣುವಂಥದ್ದು ಕೆಲವು ಇದ್ದಾವೆ. ಆದರೆ ಅಷ್ಟಕ್ಕೆ ನಾವು ನಿಲ್ಲಿಸಬಾರ್ದು. ದೇವರ ದೃಷ್ಟಿಯನ್ನು ಕೂಡ ನಾವು ನೋಡಬೇಕು. ಆ ರೀತಿಯಾಗಿ ನಾವು ಬೆಳೆಸುವಾಗ, ಅಭ್ಯಾಸ ಮಾಡುವಾಗ ಜೀವನದಲ್ಲಿ ಇರುವಂಥ ಒಂದು ರಹಸ್ಯವನ್ನು ಕಂಡುಕೊಂಡ ಹಾಗೆ. ಮೊದಲು ನಾವು ಬರೀ ಮನುಷ್ಯ ದೃಷ್ಟಿಯಿಂದ ಮಾಡಿ ತಪ್ಪು ಮಾಡ್ತೀವಿ. ಅನಂತರ ಇದು ಮನುಷ್ಯ ದೃಷ್ಟಿ, ದೇವರ ದೃಷ್ಟಿಯಿಂದ ಕೂಡ ನಾವು ಮಾಡಬೇಕು ಎಂಬುದನ್ನು ಬಿದ್ದ ಮೇಲೆ ನಮಗೆ ಬುದ್ಧಿ ಬರ್ತದೆ. ಅದು ಕೂಡ ಜೀವನದ ಒಂದು ರಹಸ್ಯವಾಗಿ ಎಕ್ಸ್ಪೀರಿಯನ್ಸ್ ಆಗಿ ಉಳಿತದೆ. 13ನೇ ವಚನ, ನಗುವವನಿಗೂ ಮನೋವ್ಯಥೆ. ನಗು, ವ್ಯಥೆ ಎರಡು ಆಪೋಸಿಟ್. ಆದರೆ ಎರಡೂ ಕೂಡ ಅನುಭವ ಆಗುವುದಾದರೆ ಅದು ಜೀವನದ ಒಂದು ರಹಸ್ಯವಾಗಿ, ಹೆಜ್ಜೆಯಾಗಿ, ವಿದ್ಯಾಭ್ಯಾಸವಾಗಿ ಉಳಿಯುತ್ತೆ. 14ನೇ ವಚನದಲ್ಲಿ ಜೀವನದ ಮತ್ತೊಂದು ರಹಸ್ಯ ಇದೆ. ಅದೇನಂತ ನೋಡುವಾಗ, ಶಿಷ್ಟನು ತನ್ನಲ್ಲಿ, ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಇರಬೇಕು. ಆ ಸಂತೃಪ್ತಿ ನಮಗಿರುವಾಗ ಏನಾಗ್ತದೆ, ಸಂತುಷ್ಟಿ, ಆ ಒಂದು ತೃಪ್ತಿ ನಮಗಿರುವಾಗ ಅದೇ ದೊಡ್ಡ ಲಾಭ ಅಂತ ಭಕ್ತನಾದ ಪೌಲನು ತಿಮೋತಿಯನಿಗೆ ತಿಳಿಸುವಾತನಾಗಿದ್ದಾನೆ. ಸರಿ, ಮುಂದುವರಿಸುವುದಾದರೆ 15ನೇ ವಚನದಲ್ಲಿ 15ನೇ ಜೀವನದ ರಹಸ್ಯ ಇದೆ. ಅದೇನಂತ ನೋಡೋಣ ಬನ್ನಿರಿ. ಅದೇನೆಂದರೆ, ಜಾಣನು ತನ್ನ ನಡತೆಯನ್ನು ಚೆನ್ನಾಗಿ ಗಮನಿಸ್ತಾನೆ. ಅಂದರೆ ಎವ್ಯಾಲ್ಯುವೇಷನ್. ನಾವು ನಡೆದಿದ್ದನ್ನು ಹಾಗೆ ಮರ್ತು ಬಿಡಬಾರ್ದು. ಅದನ್ನು ಯಾಕೆ ಹೀಗಾಯಿತು, ಇದರಿಂದ ಏನು ಫಲ, ಈ ರೀತಿಯಾಗಿ ಒಂದು ಸಂಶೋಧನೆ, ಪರಿಶೀಲನೆ ಮತ್ತು ಅವಲೋಕನೆಯನ್ನು ನಾವು ಮಾಡಬೇಕು. ಅದರಿಂದ ಜೀವನದ ರಹಸ್ಯವನ್ನು ನಾವು ಕಂಡುಕೊಳ್ತೇವೆ. 17ನೇ ವಚನದಲ್ಲಿ, ಮುಂಗೋಪಿ ಬುದ್ಧಿ ಕೆಡುವನು. ಆ ರೀತಿಯಾಗಿ ಕೆಲವರು ಜೀವನದಲ್ಲಿ ನಾವು ನೋಡ್ತೇವೆ. ಅದರಿಂದ ಒಂದು ಪಾಠವನ್ನು ನಾವು ಕಲಿಬೇಕು. ಕಲ್ತ್ರೆ ಏನಾಗ್ತದೆ, ಅದು ಜೀವನದ ರಹಸ್ಯ. ಕೆಲವು ಸಾರಿ ನಾವೇ ಆ ರೀತಿಯಾಗಿ ಮುಂಗೋಪಿಯಾಗಿದ್ದು ಅದರಿಂದ ಹಾನಿಗಳಾಗಿ ಅದರಿಂದ ಒಂದು ಪಾಠ ಕಲ್ತರೂ ಕೂಡ ಅದು ಕೂಡ ಜೀವನದ ರಹಸ್ಯವಾಗಿಬಿಡ್ತದೆ. 19ನೇ ವಚನದಲ್ಲಿ 19ನೇ ಜೀವನದ ರಹಸ್ಯ ಅದೇನಂತ ಹೇಳಿದರೆ, ಕೆಟ್ಟವರು ಇರ್ತಾರೆ, ಆದರೆ
ನಮ್ಮ ಒಳ್ಳೆತನ ಹೀಗಿರಬೇಕು, ಹೇಗಿರಬೇಕಂದ್ರೆ ಅಂಥ ಕೆಟ್ಟ ವ್ಯಕ್ತಿನೇ ನಮಗೆ ಅಧೀನವಾಗುವಂಥ ರೀತಿಯಲ್ಲಿ ಇರಬೇಕು. ಅದು ಕೂಡ ಜೀವನದ ರಹಸ್ಯ. 20ನೇ ವಚನದಲ್ಲಿ 14ನೇ ಅಧ್ಯಾಯ ಜ್ಞಾನೋಕ್ತಿ ನೋಡ್ತಾ ಇದ್ದೇವೆ. 14ನೇ ಅಧ್ಯಾಯದ 20ನೇ ವಚನದಲ್ಲಿ ಬಡವನಿಗೆ ಕೆಲವರು ಆಸೆ ಪಟ್ಕೊಳ್ತಾರೆ, ಆದರೆ ಧನವಂತನಿಗೆ ಭಾಳ ಜನ ಸ್ನೇಹಿತರಿರ್ತಾರೆ. ಆ ಭಾಳ ಜನ ಸ್ನೇಹಿತರನ್ನು ತಕ್ಕೊಂಡು ಆ ಧನವಂತನು, ಸಿರಿವಂತನು ದೇವರ ವಿಷಯದಲ್ಲಿ ಅವರನ್ನು ಪ್ರಭಾವಿಸೋದಾದರೆ ಏನಾಗ್ತದೆ? ಜೀವನದ ರಹಸ್ಯ ಕಲಿತೇವೆ. ಒಂದು ವೇಳೆ ಬಡವನು ನೆರೆಯವನಿಗೆ ಅಸಹ್ಯವಾಗಿದ್ದರೂ ಕೂಡ ಆಯಿತು, ದೇವರು ನನಗೆ ನೆರೆಯವನಾಗಿ ಅಥವಾ ಸಹಾಯಕನಾಗಿದ್ದಾನಂತ ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ಅವನು ಕೂಡ ಸಿರಿವಂತನಾಗ್ಬಿಡ್ತಾನೆ. ಅದು ಕೂಡ ಜೀವನದ ರಹಸ್ಯವೇ. 21ನೇ ವಚನದಲ್ಲಿ 21ನೇ ಜೀವನದ ರಹಸ್ಯ ಇದೆ. ಅದೇನಂತ ಹೇಳಿದರೆ ಕನಿಕರಿಸುವುದು. ಕನಿಕರಿಸುವುದು, ಬಡವರನ್ನು ಕನಿಕರಿಸುವಂಥದ್ದು, ದಿಕ್ಕಿಲ್ಲದವರನ್ನು ಕನಿಕರಿಸುವುದು, ಅದು ಕೂಡ ಜೀವನದ ರಹಸ್ಯ. ಹೌದೌದು. 22ನೇ ವಚನ, ಅದರಲ್ಲಿ 22ನೇ ರಹಸ್ಯ ಇದೆ, ಜೀವನದ ರಹಸ್ಯ. ಅದೇನಂತ ಹೇಳಿದರೆ ಸುಯುಕ್ತಿಯುಳ್ಳವರು. ಸುಯುಕ್ತಿ ಅಂದರೆ ಒಳ್ಳೆ ಯುಕ್ತಿ ಅಥವಾ ಜ್ಞಾನವಂತರಂತ ಹೇಳೋಣ. ಜ್ಞಾನವಂತರು ಅಥವಾ ವಿಶ್ವಾಸಿಗಳು, ದೇವರನ್ನು ನಂಬಿದವರು ಪ್ರೀತಿ ಸತ್ಯತೆಗಳಿಗೆ ಪಾತ್ರರಾಗ್ತಾರೆ. ಅದು ಜೀವನದ ರಹಸ್ಯವೇ. 23ನೇ ವಚನದಲ್ಲಿ ಜೀವನದ 23ನೇ ರಹಸ್ಯವನ್ನು ನಾವು ನೋಡ್ಬೋದು. ಅದೇನಂತ ಹೇಳಿದರೆ ಶ್ರಮೆ. ಶ್ರಮೆ, ಹಾರ್ಡ್ ವರ್ಕಿಂಗ್, ಅದರಿಂದ ಸಮೃದ್ಧಿ. 24ನೇ ವಚನದಲ್ಲಿ 24ನೇ ರಹಸ್ಯ, ಜೀವನದ ರಹಸ್ಯ ಅದೇನಂತ ಹೇಳಿದರೆ ಜ್ಞಾನಿಗಳ ಜ್ಞಾನ ಕಿರೀಟವೇ, ಅವರ ಶ್ರೇಷ್ಠ ಸಂಪತ್ತು. ಹೌದು, ಜ್ಞಾನ ಕೂಡ ನಮಗೆ ಒಂದು ಮಾನವನ್ನು ತರುವಂಥದ್ದಾಗಿ ಇದೆ. ಅದು ಐಶ್ವರ್ಯ ಇದ್ದ ಹಾಗೆ, ಅದು ಕೂಡ ಜೀವನದ ರಹಸ್ಯವೇ. 25ನೇ ವಚನದಲ್ಲಿ ಇನ್ನೊಂದು ಜೀವನದ ರಹಸ್ಯ ಅದೇನಂತ ಹೇಳಿದರೆ ಸತ್ಯ ಸಾಕ್ಷಿ. ಸತ್ಯ ಸಾಕ್ಷಿಯಾಗಿ ನಾವು ಇರುವಂಥದ್ದು ನಮ್ಮ ಪ್ರಾಣಕ್ಕೆ ಅದು ರಕ್ಷಿಸುವಂಥದ್ದು, ಕಾಪಾಡುವಂಥದ್ದಾಗಿದೆ. ಅದು ಕೂಡ ಜೀವನದ ರಹಸ್ಯವಾಗಿದೆ. ಹೌದು, 25ನೇ ರಹಸ್ಯ, ಅದು 35 ರಹಸ್ಯಗಳಿದೆ, ಯಾಕಂದರೆ 35 ವಚನಗಳಲ್ವಾ. ಸರಿ, 26ನೇ ವಚನದಲ್ಲಿ ದೇವರಿಗೆ ಭಯಪಡುವಂಥದ್ದು ಕೂಡ ಹೌದು, ಅದು ಜೀವನದ ರಹಸ್ಯ. 27ನೇ ರಹಸ್ಯ ಯೆಹೋವನ ಭಯ. ಅದೇನು ಮಾಡ್ತದೆ? ಮೊದಲನೇದಾಗಿ ದೇವರಿಗೆ ಭಯಪಡುವುದು ನಿರ್ಭಯವನ್ನು ತರ್ತದೆ, 26ನೇ ವಚನ. ಎರಡನೇದಾಗಿ ದೇವರ ಭಯ ನಮ್ಮ ಜೀವನದಲ್ಲಿ ಜೀವ ಬುಗ್ಗೆಯಾಗಿರ್ತದೆ. ನಾವು ಜೀವನದಲ್ಲಿ ಬೆಳಿತೇವೆ, ನಾವು ಸಾಕ್ತೇವೆ, ಅಭಿವೃದ್ಧಿ ಹೊಂದ್ತೇವೆ, ಆತ್ಮಿಕರಾಗ್ತೇವೆ. 28ನೇ ವಚನದಲ್ಲಿ ಪ್ರಜೆಗಳ ವೃದ್ಧಿ, ಅಂದರೆ ಜೀವನದ ರಹಸ್ಯ ಏನಂದರೆ ನಾವು ವೃದ್ಧಿ ಆಗುವಾಗ ಸಮಾಜಕ್ಕವಾದ ಆಶೀರ್ವಾದ, ಅದು ಕೂಡ ಜೀವನದ ರಹಸ್ಯ. 29ನೇ ವಚನದಲ್ಲಿ ದೀರ್ಘಶಾಂತತೆ. ಜೀವನದ 35 ರಹಸ್ಯಗಳಲ್ಲಿ ಇದು ಕೂಡ ಭಾಳ ಪ್ರಾಮುಖ್ಯ. ಅದೇನಂತ ಹೇಳಿದರೆ ದೀರ್ಘ ಶಾಂತತೆ, ಲಾಂಗ್ ಸಫರಿಂಗ್. ಅಂಥವ್ರು ಬುದ್ಧಿವಂತರು. 31ನೇ ವಚನದಲ್ಲಿ ಮತ್ತೊಂದು ಆವೃತ್ತಿ ಕರುಣಿಸುವಂಥವರು. ಕರುಣಿಸುವವನು, ದೇವರ ಕರುಣೆ. ಹೌದು, ಗತಿ ಇಲ್ಲದವರನ್ನು ಕರುಣಿಸುವಂಥ ಒಂದು ಕರುಣೆ, ಅದು ಜೀವನದ ಒಂದು ರಹಸ್ಯವಾಗಿದೆ. 32ನೇ ವಚನದಲ್ಲಿ ಇಷ್ಟನು ಮರಣಕಾಲದಲ್ಲಿ ಕೂಡ ಅವನಿಗೆ ಆಶ್ರಯ ದೇವರು ಕೊಡ್ತಾನೆ. ಹೌದು, ದೇವರು ಕೈ ಬಿಡಲ್ಲ, ಅದು ಜೀವನದ ರಹಸ್ಯ. ವಿವೇಕಿಯ ಹೃದಯ. ವಿವೇಕ ನಮಗಿರುವುದಾದರೆ ನಮಗೆ ಜ್ಞಾನ ಸಿಗ್ತದೆ ಹೆಚ್ಚಾಗಿ. ಅದು ಕೂಡ ಜೀವನದ 33ನೇ ರಹಸ್ಯವಾಗಿದೆ.
34ನೆಯ ರಹಸ್ಯ, ಜೀವನದ ರಹಸ್ಯ ನೋಡ್ತಾ ಇದ್ದೇವೆ. ಜ್ಞಾನೋಕ್ತಿ 14ರಿಂದ ಪ್ರಜೆಗೆ ನೀತಿ. ಹೌದು, ನಮ್ಮಲ್ಲಿ ನೀತಿ ಬಂದರೆ ಬಡ್ತಿ ಅಥವಾ ಉನ್ನತಿ ನಮ್ಗೆ ಸಿಗ್ತದೆ. ಆ ಉನ್ನತಿ ರಿಸಲ್ಟು, ಆದರೆ ಅದಕ್ಕೆ ಮೂಲ ಬಂದು ನೀತಿ. ಅದು ಜೀವನದ ಒಂದು ರಹಸ್ಯವಾಗಿರ್ತದೆ. ಕೊನೆಯದಾಗಿ 35ನೇ ಜೀವನದ ರಹಸ್ಯ ಏನೆಂಬುದಾಗಿ ನೋಡುವಾಗ, ಹೌದು, ಜಾಣನಾದ ಸೇವಕನಿಗೆ ಏನು ಸಿಗ್ತದೆ? ಕೃಪೆ, ರಾಜನ ಕೃಪೆ, ಯೇಸು ಕ್ರಿಸ್ತನ ಒಂದು ಸಾಂಕೇತಿಕವಾದಂಥ ಕೃಪೆ ಅಥವಾ ಫೇವರ್. ರಾಜನ, ನಮ್ಮ ದೇವರಾದ ರಾಜನ ಅಥವಾ ಅಧಿಕಾರಿಗಳ ಮುಂದೆ ನಮಗೆ ದಯೆ ಸಿಗ್ತದೆ. ದಯೆ ಸಿಕ್ಕಿದ ಮೇಲೆ ಏನಾಗ್ತದೆ? ಅನುಕೂಲ. ನಾವು ಕೆಲಸ ಮಾಡೋ ಸ್ಥಳದಲ್ಲಿ ನನ್ನ ಬಾಸು ನನ್ನ ವಿಷಯದಲ್ಲಿ ದಯೆ ತೋರಿಸಿದರೆ ಅದು ನನಗೆ ಅಷ್ಟೊಂದು ಖುಷಿ, ಜೀವನ ಸುಗಮವಾಗ್ತದೆ. ಯಾವಾಗಲೂ ಸಮಸ್ಯೆ ಇದ್ದರೆ ಸರಿಗಿರಲ್ಲ. ಹೌದು, ಈ ರೀತಿಯಾಗಿ 35 ರಹಸ್ಯಗಳು, ಜೀವನದ ರಹಸ್ಯಗಳನ್ನು ನಾವು ನೋಡಿಕೊಂಡಿದ್ದೇವೆ. ಹೌದು, ಇವೆಲ್ಲ ರಹಸ್ಯಗಳು ಬೈಬಲ್ನಲ್ಲಿದೆ. ಅದನ್ನು ಓದುವುದರಿಂದ ನಾವು ಅದನ್ನು ನಂಬದಾಗಿ ಮಾಡಿಕೊಳ್ಬೋದು. ಇವೆಲ್ಲ ಚೆಕ್ ಇದ್ದ ಹಾಗೆ. ಹೌದು, ಚೆಕ್ ಬುಕ್ಕು ಇಟ್ಕೊಂಡು ಸಾಕಷ್ಟು ಹಣ ನಮಗಿದ್ದು ಅದನ್ನು ಉಪಯೋಗ ಮಾಡದಿದ್ದರೆ ಹಾಗೆ ಉಳಿದ್ಬಿಡ್ತದೆ. ಹಾಗೆ ಅನುದಿನ ನಾವು ಇದನ್ನು ಉಪಯೋಗ ಮಾಡಬೇಕಾಗ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯದಿಂದ 35 ಜೀವನದ ರಹಸ್ಯಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.